ನಿನ್ನೆ ಕೂಡ ಆರೋಪಿ ದರ್ಶನ್ಗೆ ಪೊಲೀಸರಿಂದ ಡ್ರಿಲ್ ನಡೆಸಲಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಇಟ್ಕೊಂಡು ದರ್ಶನ್ಗೆ ವಿಚಾರಣೆಯನ್ನ ಮಾಡಿದ್ದಾರೆ. ನೋಡಿ, ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಬಟ್ ಅವರು ಇಟ್ಕೊಂಡಂಥ ನಿರೀಕ್ಷೆ ಅದು ಸರಿಯಾಗಿ ದಾರಿಗೆ ಬರ್ತಾ ಇಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾವೆ. ಆದರೆ ನಿನ್ನೆ ದರ್ಶನ್ ಒಂದೇ ರಾಗ ಒಂದೇ ಹಾಡು, ಅದೇ ರಾಗ ಅದೇ ಹಾಡು. ನನಗೇನೂ ಗೊತ್ತಿಲ್ಲ ಸಾರ್, ನಾನೇನು ಮಾಡಿಲ್ಲ ಸಾರ್, ಏನೇ ಕೇಳಿದ್ರು ಗೊತ್ತಿಲ್ಲ ಅಂತ ದರ್ಶನ್ ಹೇಳ್ತಾ ಇದ್ದಾರೆ. ನೋಡಿ, ಹಾಗಾದರೆ ಈ ಪ್ರಕರಣದಿಂದ ದರ್ಶನ್ ಪಾರಾಗ್ಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರಾ? ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾವೆ ಪೊಲೀಸರ ಹತ್ರ. ಟೆಕ್ನಿಕಲ್ ಎವಿಡೆನ್ಸ್ ಅಂತ ಹೇಳಿದರೆ CCTVಯ ದೃಶ್ಯಾವಳಿಗಳಿದ್ದಾವೆ, ಕಾಲ್ ಲಿಸ್ಟ್ ಇದೆ, ಅವರಿಗೆ ಕಾಲ್ ಡೀಟೇಲ್ಸ್ ಇದೆ. ಈ ರಾಘು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ ಮೇಲೆ ಫೋನ್ ಮಾಡಿದ್ದು, ಆಮೇಲೆ ಇಲ್ಲಿ ನೈಟು ಶವ ಸಾಗಿಸಿದ ಮೇಲೆ ಕಾಲ್ ಮಾಡಿದ್ರಂತೆ, ಶೆಡ್ನಲ್ಲಿ ಇತ್ಕೊಂಡು ಕಾಲ್ ಮಾಡಿದ್ದು, ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಇದ್ದಾವೆ. ಅದರ ಆಧಾರದ ಮೇಲೆ ದರ್ಶನ್ಗೆ ಪ್ರಶ್ನೆಗಳನ್ನು ಪೊಲೀಸರು ಕೇಳ್ತಾ ಇದ್ದಾರೆ. ಆದರೆ ದರ್ಶನ್ದು ಅದೇ ರಾಗ ಅದೇ ಹಾಡು, ನನಗೇನು ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೋಡಿ, ಈ ಹೇಳಿಕೆ ಇದಾವಲ್ಲ, ಈಗ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳು, ಅದರಲ್ಲೂ ದರ್ಶನ್, ಈಗ ಅದರಲ್ಲಿ ಅವ್ರ ಪಾತ್ರ ಇದೆಯಾ ಇಲ್ವಾ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ಈಗ 3:26 ಶವ ಸಾಗಾಟ ಮಾಡಿದ್ದು, ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಫೋನ್ ಹೋಗಿತ್ತು ಅನ್ನೋದು ಆರೋಪ ಇದೆ. ಈ ಟೈಮ್ನಲ್ಲಿ ನಿಮ್ಗೆ ಯಾಕೆ ನಾಗರಾಜು ಫೋನ್ ಮಾಡ್ತಾನೆ, ರಾಘು ನಿಮ್ಗೆ ಯಾಕೆ ಫೋನ್ ಮಾಡ್ತಾನೆ, ಆ ಟೈಮಲ್ಲಿ ಏನು ಕಾನ್ವರ್ಸೇಷನ್ ಆಯಿತು, ಅಂಥ ಇಂಪಾರ್ಟೆಂಟ್ ಏನಿತ್ತು, ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಚಿತ್ರದುರ್ಗದಿಂದ ಹೊರಡುವಾಗ ಅವನ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘು ನಿಮ್ಗೆ ಯಾಕೆ ಫೋನ್ ಮಾಡ್ದ, ಅವತ್ತು ಶೆಡ್ಗೆ ನೀವು ಎಂಟ್ರಿ ಕೊಡುವಂಥ CCTV ದೃಶ್ಯ ನಮ್ಮ ಹತ್ರ ಇದೆ. ಇದಕ್ಕೇನು ಹೇಳ್ತೀರಿ? ನೋಡಿ, ನಿಮ್ಮದು ರೆಡ್ ಕಲರ್ ಜೀಪ್ ಇದೆ, ರೆಡ್ ಕಲರ್ ಜೀಪ್ ಇದು ನಿಮ್ಮದೇ ಅಲ್ವಾ? ಒಳಗಡೆ ನೀವಿದ್ರಾ ಇಲ್ವಾ? ನಿಮ್ಮ ಜೊತೆ ಪವಿತ್ರ ಗೌಡ ಇದ್ರ, ಯಾರ್ಯಾರೆಲ್ಲ ಇದ್ರು? ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ವಿತ್ ಎವಿಡೆನ್ಸನ್ನು ಇಟ್ಕೊಂಡು. ಮತ್ತಷ್ಟು ಮಾಹಿತಿ ಕಾರ್ತಿಕ್ ನೀಡ್ತಾರೆ. ಕಾರ್ತಿಕ್, ನಟ ದರ್ಶನ್ ಸೇರಿದಂತೆ ಉಳಿದಂಥ ಆರೋಪಿಗಳಿಗೂ ಕೂಡ ಈಗ ಡ್ರಿಲ್ ನಡೀತಾ ಇದೆ, ತನಿಖೆ ಚುರುಕಾಗಿ ನಡೀತಾ ಇದೆ. ಮತ್ತು ಏನಾದರೂ ಸ್ಫೋಟಕವಾದಂಥ ರಹಸ್ಯಗಳು, ಕೊಲೆಯ ಮಿಸ್ಟ್ರಿಗಳು ಬಯಲಾಗ್ತಿದೆಯಾ ಅನ್ನೋದು ಮಾಹಿತಿ. ಖಂಡಿತ ಪ್ರಭು, ಏನು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯನ್ನ ಹತ್ಯೆಯನ್ನ ಮಾಡಲಾಗಿತ್ತು ಅನ್ನೋ ಆರೋಪದ ಮೇರೆಗೆ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಕೈಗೊಂಡಿರುವಂತ. ನಿನ್ನೆ ಮಹಜರು ಪ್ರಕ್ರಿಯೆಯನ್ನು ಕೂಡ ಮಾಡಿದ್ರು. ಕೊಲೆ ನಡೆದಂತ ಶೆಡ್ಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿರುವಂತದ್ದು. ಇವತ್ತು ಕೂಡ ವಿಚಾರಣೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಪೊಲೀಸರು ಅಂದ್ರೆ ಆರೋಪಿಗಳಿಗೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ದರ್ಶನ್ ಹೇಳ್ತಾ ಇರುವಂತದ್ದು, ನನಗೆ ಏನು ಗೊತ್ತಿಲ್ಲ, ಈ ಒಂದು ಕೇಸ್ಗೆ ನನಗೆ ಸಂಬಂಧವೇ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸರು ದರ್ಶನ್ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅನ್ನೋದಕ್ಕೆ ಪೊಲೀಸರಿಗೆ ಸಿಕ್ಕಿರುವಂತ ಸಾಕ್ಷ್ಯಗಳೇನಿವೆ ಅದೆಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಪೊಲೀಸರು ದರ್ಶನ್ಗೆ ಡ್ರಿಲ್ ಅನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಇವತ್ತು ಕೂಡ ಮಹಜರು ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಅಂದ್ರೆ ರೇಣುಕಾಸ್ವಾಮಿಯ ಮೃತದೇಹವನ್ನ ಸಾಗಿಸಿರುವಂತಹ ವಾಹನವನ್ನ ಈಗಾಗಲೇ ಪೊಲೀಸರು ಅಂದ್ರೆ ವಶಕ್ಕೆ ಪಡೆದುಕೊಂಡಿರುವಂತದ್ದು. ದರ್ಶನ್ನ ಅಭಿಮಾನಿ ಸಂಘದವರ ಮುಖಂಡನ ಮನೆಯಲ್ಲಿದ್ದಂತಹ ವಾಹನವನ್ನ ಇವತ್ತು ತಂದು ಈ ಒಂದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ತಂದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಇವತ್ತು ಪ್ರಮುಖವಾಗಿ ಅಪಹರಣ ಮಾಡಿದ್ರಲ್ಲ ರೇಣುಕಾಸ್ವಾಮಿಯನ್ನ, ಆ ಸ್ಥಳಕ್ಕೂ ಕೂಡ ಅಪಹರಣ ಮಾಡಿದಂತ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾರೆ. ಜೊತೆಗೆ ವಾಹನ ಅಂದ್ರೆ ಸ್ಕಾರ್ಪಿಯೋ ವಾಹನದ ಮೂಲಕ ಏನು ಹೆಣವನ್ನ ಸಾಗಿಸಿದ್ರು ಅದಕ್ಕೆ ಸಂಬಂಧಪಟ್ಟಂತೂ ಕೂಡ ಇವತ್ತು ಸ್ಥಳ ಮಹಜರು ಪ್ರಕ್ರಿಯೆಗಳು ಕೂಡ ನಡಲಿಕ್ಕಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆರೋಪಿಗಳಿಗೆ ಅಂದ್ರೆ ಪೊಲೀಸರು ಮಾಡ್ತಿರುವಂತಹ ವಿಚಾರಣೆ ಯಾವ ರೀತಿ ಇದೆ ಅಂತಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಕೊಂಡೇ ಇವ್ರಿಗೆ ವಿಚಾರಣೆನ ಮಾಡ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ವಿಚಾರಣೆ ಸಂದರ್ಭದಲ್ಲಿ ಏನನ್ನೂ ಕೂಡ ಆರೋಪಿಗಳು ಒಪ್ಪಿಕೊಳ್ತಾ ಇಲ್ಲ, ಕೊಲೆಗೂ ಕೂಡ ನಮಗೆ ಸಂಬಂಧವೇ ಇಲ್ಲ ಅನ್ನುವಂತ ಒಂದು ವಾದವನ್ನ
ದರ್ಶನ್ A2 ಆರೋಪಿ ಆಗಿರುವಂತ ದರ್ಶನ್ ಇಲ್ಲಿ ಹೇಳ್ತಾ ಇದ್ರೆ ಅಂದ್ರೆ ಯಾರು ಕೂಡ ಇಲ್ಲಿ ಸಹಕಾರವನ್ನು ಕೊಡದೇ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಮುಂದಿಟ್ಟುಕೊಂಡು ಇಲ್ಲಿ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಜೊತೆಗೆ ಇನ್ನು ಅಲ್ಲಿ ಪ್ರಮುಖವಾಗಿ ಅಂದ್ರೆ ಈ ಕೊಲೆ ನಡೆದು ನಂತರದಲ್ಲಿ ಅಂದ್ರೆ ಇದು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಮಾಡಿತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು ವಿಚಾರಣೆ ಸಂದರ್ಭದಲ್ಲಿ. ಯಾಕಂತಂದ್ರೆ ರೇಣುಕಾಸ್ವಾಮಿ ಅಂದ್ರೆ ಅವನು ಬಂದಿಂತ ಸಂದರ್ಭದಲ್ಲಿ ಆತನನ್ನ ಕೊಲೆ ಮಾಡುವ ಸಂದರ್ಭದಲ್ಲಿ ಆತ ಧರಿಸಿದ್ದ ಉಡುಪೆ ಬೇರೆ, ಅದಾದ ನಂತರದಲ್ಲಿ ರೇಣುಕಾಸ್ವಾಮಿಯನ್ನ ಕೊಲೆ ಆದ ನಂತರದಲ್ಲಿ ಆ ವ್ಯಕ್ತಿಯ ಬಟ್ಟೆಯನ್ನು ಕೂಡ ಬದಲಾಯಿಸಿದ್ರು ಅನ್ನುವಂತ ಮಾಹಿತಿಯು ಕೂಡ ಈಗ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಅಂದ್ರೆ ಇಲ್ಲಿ ಸಾಕ್ಷ್ಯನಾಶವನ್ನ ಮಾಡೋದಕ್ಕೆ ಜೊತೆಗೆ ರೇಣುಕಾ ಸ್ವಾಮಿನೇ ಆ ವ್ಯಕ್ತಿ ಮೃತ ಆಗಿರುವಂತ ವ್ಯಕ್ತಿ ಅನ್ನುವಂಥದ್ದು ಗೊತ್ತಾಗಬಾರ್ದು, ಆತನ ಮುಖಚಾರೆ ಗೊತ್ತಾಗಬಾರ್ದು. ಅಂದ್ರೆ ಕೆಲ ದಿನಗಳ ನಂತರದಲ್ಲಿ ಬಾಡಿಯು ಕೂಡ ಕೊಳೆಯುತ್ತೆ, ಹಾಗಾಗಿ ಅದು ಗೊತ್ತಾಗೋದಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ರೀತಿಯ ಷಡ್ಯಂತ್ರವನ್ನು ಕೂಡ ಮಾಡಿ ಇವರು ಪ್ಲಾನ್ ಅನ್ನ ಮಾಡಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನ ಮಾಡ್ಲಿಕ್ಕಿದ್ದಾರೆ. ಪ್ರಮುಖವಾಗಿ ನಿನ್ನೆ ಏನು ಸಳಮಾಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳು ಸಿಕ್ಕಿರುತ್ತೆ, ಅದನ್ನ ಎಲ್ಲವನ್ನು ಕೂಡ ಮುಂದಿಟ್ಟುಕೊಂಡು ಇವತ್ತು ಮತ್ತೆ ಆರೋಪಿಗಳಿಂದ ಬಾಯಿ ಬಿಡಿಸುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಕಾರ್ತಿಕ್ ಮಾಹಿತಿಗಾಗಿ.